ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 2 ದಿನ ಬಂದ್ ಆಗಿದ್ದಂತಹ ಬಿಗ್ ಬಾಸ್ ಮನೆ ರೀಓಪನ್ ಆಗಿದೆ. ಅದು ಕೂಡ ಮಧ್ಯರಾತ್ರಿ 2:42ಕ್ಕೆ ಬಿಡದಿಯ ಜಾಲಿವುಡ್ನಲ್ಲಿರುವಂತಹ ಬಿಗ್ ಬಾಸ್ ಮನೆಯ ಗೇಟ್ ಓಪನ್ ಆಯಿತು. ಜಾಲಿವುಡ್ ಗೇಟ್ ಓಪನ್ಗೆ ಡಿಸಿಎಂ ಡಿಕೆಶಿ ಸೂಚನೆ ಕೊಟ್ಟರು. ಡಿಸಿಎಂ ಸೂಚನೆಯ ಬೆನ್ನಲ್ಲೇ ಬೀಗ ತೆಗೆದಿದ್ದಾರೆ ಅಧಿಕಾರಿಗಳು. ಜಿಲ್ಲಾಧಿಕಾರಿ ಯಶವಂತ್ ನೇತೃತ್ವದಲ್ಲಿ ಬೀಗ ತೆಗೆದಿದ್ದಾರೆ ಸಿಬ್ಬಂದಿ. ಜಾಲಿವುಡ್ ಸ್ಟುಡಿಯೋನ ಗೇಟ್ ಸಿ ಮಾತ್ರ ಓಪನ್ ಆಗಿದೆ. ಆ ಮೂಲಕ ಬಿಗ್ ಬಾಸ್ನ ಬಾಗಿಲು ತೆರೀತಾ ಇದ್ದಂತೆ 17 ಸ್ಪರ್ಧಿಗಳು ಒಳ ಪ್ರವೇಶಿಸಿದ್ದಾರೆ. ಎಲ್ಲ 17 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಕ್ಕೆ ರೀ ಎಂಟ್ರಿ ಕೊಟ್ಟಿದ್ದು. ನಸುಕಿನ ಜಾವ 4 ಗಂಟೆಗೆ ಸ್ಪರ್ಧಿಗಳು ಮನೆಯೊಳಕ್ಕೆ ಎಂಟ್ರಿ ಕೊಟ್ಟರು. ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಜಾಲಿವುಡ್ಗೆ ಜಡಿದಿದ್ದ ಬೀಗವನ್ನ ತೆಗಿತಾ ಇರೋದನ್ನ ಡಿಸಿಎಂ ಸೂಚನೆಯ ಬೆನ್ನಲ್ಲೇ ಬೀಗ ತೆಗೆಯಲಾಗಿದೆ. ಈಗ ಬಿಗ್ ಬಾಸ್ ಶೋ ಮತ್ತೆ ಶುರು. ಜಾಲಿವುಡ್ ಸ್ಟುಡಿಯೋ ಬಂದ್ ಬಗ್ಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಪ್ರತಿಕ್ರಿಯೆ ಕೊಟ್ಟರು. ಕಾನೂನು ಉಲ್ಲಂಘಿಸಿರೋದಕ್ಕೆ ನಾವು ಬೀಗ ಹಾಕಿರೋದು. ಜಾಲಿವುಡ್ ಮನವಿ ಮಾಡಿದ ತಕ್ಷಣ ನಿಯಮ ಮತ್ತು ಕಾಯ್ದೆಗಳೇನು ಬದಲಾಗಲ್ಲ. ಕ್ಲೋಸರ್ ಆರ್ಡರ್ ಇಶ್ಯೂ ಆದ ಮೇಲೆ ಹೊಸದಾಗಿ ಅಪ್ಲೈ ಮಾಡಬೇಕು ಅಂತ ತಿಳಿಸಿದ್ದಾರೆ. ಮನವಿ ಮಾಡಿದ ಆ ಕ್ಷಣಕ್ಕೆ ನಿಯಮಗಳು ಕಾಯ್ದೆಗಳು ಬದಲಾಗಲ್ವಲ್ಲ. ನಾವು ಕೆಲಸ ಮಾಡ್ತಾ ಇರೋದೇ ಕಾಯ್ದೆ ಅಡಿಯಲ್ಲಿ. ಕಾಯ್ದೆ ಉಲ್ಲಂಘನೆ ವಿರುದ್ಧವಾಗಿ ನಾವು ಇವತ್ತು ಆದೇಶ ಕೊಟ್ಟಿರ್ತಕ್ಕಂಥ. ನಮ್ಮಲ್ಲಿ ಕನ್ಸೆಂಟ್ ಇದ್ದು ಆ ಮನವಿ ಇದ್ದರೆ ಅದನ್ನು ಕನ್ಸಿಡರ್ ಮಾಡ್ಬೋದು. ಕನ್ಸೆಂಟ್ ಇಲ್ಲದಿದ್ದಾಗ ಅವರು ಮಾಲಿನ್ಯ ನಿಯಂತ್ರಣ ಮಂಡಳಿಯ ವ್ಯಾಪ್ತಿ ಒಳಗಡೆ ಬರೋಕ್ಕೆ ಸಾಧ್ಯ. ಈಗ ಅವರು ಪೊಲ್ಯೂಟೆಂಟ್ ರೀತಿ ಇದ್ದಾರೆ. ಹಾಗಾಗಿ ಅವ್ರನ್ನ ಒಂದು ಮಾಲಿನ್ಯಕಾರಕ ವಿಚಾರಕ್ಕೆ ಮಾತ್ರ ನಾವು ತಡೆ ಮಾಡಿದ್ದೀವಿ. ಇನ್ನು ಉಳಿದು ಅದನ್ನು ಮುಂದುವರಿಸಬೇಕು ಅಂದರೆ ಮೊದಲು ಸೂಕ್ತ ಕಾಯ್ದೆ ಅಡಿಯಲ್ಲಿ ಅನುಮತಿಯನ್ನು ಪಡ್ಕೊಂಡೇ ಸ್ಟಾರ್ಟ್ ಮಾಡಬೇಕು. ಮನವಿ ಮಾಡಿದ ಆ ಕ್ಷಣಕ್ಕೆ ನಿಯಮಗಳು ಕಾಯ್ದೆಗಳು ಬದಲಾಗಲ್ವಲ್ಲ.